ಈಗ ಯಾರ್ದು ಅಂಗಡಿ ಮಾಲೀಕ ಅಂತ ಗೊತ್ತಿದೆ ನಿಮಗೆ? ಗಣೇಶ್ ಅಂತ ಸರ್. ಗಣೇಶ್ ಅಂತ ಇಲ್ಲಿ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರಸಾದ್ ತಗೊಂಡು ಎಲ್ಲರೂ ಜೊತೆಲಿ ರಾತ್ರಿ ಕರ್ಕೊಂಡ್ಬಂದು ಇಕ್ಕವ್ರೆ. ಇದು MLA ಅವ್ರಿಗೆ ಗೊತ್ತಿಲ್ಲ ಅಂತ ವಿಚಾರ. ನೈಟ್ ಇಕ್ಕವ್ರು ಬೇಕು ಅಂತ ಶನಿವಾರ ನೈಟ್ ಇಕ್ಕವ್ರು. ಯಾಕೆ ಅಂದರೆ ಭಾನುವಾರ ಬೆಳಗ್ಗೆ ಯಾರೂ ಇರಲ್ಲ ಅಂತ. ನಾವು ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಫೋನ್ ಮಾಡಿದ್ದೀವಿ. KSRTC ಅವ್ರ ಹತ್ರ ಮಾತಾಡಬೇಕು. ಅಲ್ಲ, ಈಗ ತಹಶೀಲ್ದಾರ್ ಮನವಿ ಏನೋ ಮಾಡಿದ್ದೀರಾ? ತಹಶೀಲ್ದಾರ್ಗೆ ಏನಾದ್ರು ಇಲ್ಲ ಸರ್, ಫೋನ್ ಮಾಡಿದ್ದೀರಿ? ಏನು ಮಾಡೋಣ, ಬೇಕು ಅಂತಾನೆ ಶಾಸಕರಿಗೆ ಅಂತ ತಿಳಿಸಿದ್ದೀರಾ? ಶಾಸಕರಿಗೆ ಫೋನ್ ಮಾಡಿದ್ದೀವಿ. ಶಾಸಕರು ಚಿಂಚಿಂಗ್ ಇರಲಿದ್ದಾರಂತೆ. ಬರ್ತೀನಿ, ಸಂಜೆ ಬಂದು ಸಿಗೋಣ, ಸಿಗ್ತೀನಿ, ಮಾತಾಡೋಣ ಅಂತಾರೆ. ನೋಡಿ, ಇದು ಕಾಸ್ಟ್ ಭಾಳ ವರ್ಷದಿಂದ ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಬಾಡಿಗೆ ಹೊಡಿತಾರದು ನಾವು. ಯಾಕೆ ಅಂದರೆ KSRTC ಬಸ್ ಸ್ಟ್ಯಾಂಡ್ ಮುಂದೆನೇ ಎಲ್ಲ ಕಡೆ ಕಾಟ್ಕೊಂಡು ಇರೋದು. ಈಗ ಮೊದಲಿಂದ ಹೊಡಿತಿದ್ವಿ. ಇಲ್ಲಿ ಹುಟ್ಟಿರೋರ್ಗೂ ಗೊತ್ತು, ನಾವು ಈಗ ಬಂದಿರ್ಬೋದು. ಮೊದಲಿಂದ ಇಲ್ಲೇ ಬಾಡಿಗೆ ಹೊಡಿತಿದ್ದೀವಿ. ಇದೀಗ ಎಲ್ಲರೂ ಡ್ರೈವರ್ಗಳಿದ್ದಾರೆ, ಅವತ್ತಿಂದ ಒಂದು ಜೀವನ ಮಾಡೋರಿದ್ದಾರೆ. ಇದು ಕೇಳ್ದಂಗೆ ಮಾಡಿರೋದು. ರಾತ್ರಿ ಅಂದರೆ ಇದರಲ್ಲಿ ಪಾತ್ರಗಳು ಯಾರು ಇದಾವ ಗೊತ್ತಿಲ್ಲ ನಮಗೆ. ನಾವು MLA ಅವ್ರಿಗೆ ಫೋನ್ ಮಾಡಿದ್ದೀವಿ. MLA ಅವ್ರಿಗೆ ವಿಚಾರ ತಿಳಿಸಿ ಕೇಳಿದ್ದೀವಿ. ಈಗ ಕೌನ್ಸಿಲರ್ಗಳು ಸಪೋರ್ಟ್ ಇದ್ದಾವೆ. ಯಾರ್ಯಾರು ಅಂತಲೂ ಗೊತ್ತು. ಹೆಸರು ಹೇಳಕ್ಕೆ ನಾವು ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಒಬ್ಬೊಬ್ಬರ ಮೇಲೆ ಹಾಕ್ತಾರೆ. ಒಂದು ಇದು ಜಾಗ ಖಾಲಿ ಮಾಡಿಕೊಡ್ಬೇಕು. ನಾವು ಟೈಮ್ ಮೇಲೆ ಹೊಡಿತಾರೆ. ಇವಾಗ 100 ಜನದ ಅಸೋಸಿಯೇಷನ್ ಇದು. ಅದ್ರ ಜೊತೆಗೆ ಈ ಸ್ಟ್ಯಾಂಡಲ್ಲಿ ಭಾಳ ತೊಂದರೆ ಆಗುತ್ತೆ. ಓಡಾಡೋರ್ಗೂ ತೊಂದರೆ ಇದೆ. ಫುಟ್ಪಾತು ಇದೆ ಇಲ್ಲಿ. ಫುಟ್ಪಾತು ಓಡಾಡೋಕ್ಕೂ ತೊಂದರೆ ಆಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ. ರಾತ್ರಿ ಅಕ್ರಮವಾಗಿ ತಂದಿಟ್ಟಿರೋದು ಇದು. ಯಾವುದೇ ಥರದ್ದು ಪರ್ಮಿಷನ್ ತಗೊಂಡಿಲ್ಲ ಅವರು. ಜಾಗ ಐತೆ ಓಡಾಡಕ್ಕೆ. ಅಕ್ರಮವಾಗಿ ರಾತ್ರಿ 12 ಗಂಟೆಲಿ ಬಂದು ತಂದಿಟ್ಟಿದ್ದಾರೆ. ಭಾನುವಾರ ಬೆಳಗ್ಗೆ ಅಂತ. ಅಲ್ಲಿ ಜಾಗ ಐತೆ ಓಡಾಡ. ಅದರಿಂದ ಎಲ್ಲರೂ ನ್ಯಾಯ ಕೊಡಿಸ್ಕೊಡ್ಬೇಕು. KSRTC ಸ್ಟ್ಯಾಂಡ್